ಗೃಹಲಕ್ಷ್ಮಿ 5,000 ಕೋಟಿನ ತಿಂದಾಕ್ಬಿಟ್ಟಿದ್ದಾರೆ ರಾಜ್ಯ ಸರ್ಕಾರ. 1,25,00,000 ಜನ ಬಡ ಹೆಣ್ಣು ಮಕ್ಕಳಿಗೆ ಹೋಗಬೇಕಾಗಿರುವಂಥ ಭಾಗ್ಯಲಕ್ಷ್ಮಿ ಹಣ 5,000 ಕೋಟಿ ರಾಜ್ಯ ಸರ್ಕಾರ ನುಂಗಿ ನೀರು ಕುಡಿದಿದೆ. ಅನ್ನಭಾಗ್ಯದಲ್ಲಿ ಸುಮಾರು 750 ಕೋಟಿ ಒಂದು ತಿಂಗಳು ಅನ್ನಭಾಗ್ಯದ ದುಡ್ಡು ಏನು ಜನಗಳಿಗೆ ಹೋಗಬೇಕಾಯಿತು BPL ಕಾರ್ಡ್ದಾರರಿಗೆ, ಅದನ್ನು ನುಂಗಾಕ್ಬಿಟ್ಟಿದ್ದಾರೆ. ಇದುವರೆಗೂ ನಾವು ಅಧಿವೇಶನದಲ್ಲಿ, ಬೆಳಗಾವಿ ಅಧಿವೇಶನದಲ್ಲಿ ಹೇಳಿದ್ರಿ, ಇದುವರೆಗೂ ಹಣ ಬಿಡುಗಡೆ ಮಾಡಿಲ್ಲ. ಹಣ ಎಲ್ಲೋಗಿದೆ ಅಂತಲೂ ಹೇಳ್ತಾ ಇಲ್ಲ. ಜಾರಿಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ, ಮಂತ್ರಿನೂ ಉತ್ತರ ಕೊಡ್ತಾ ಇಲ್ಲ, ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾ ಇಲ್ಲ. ಹಣ ಎಲ್ಲೋಗಿದೆ ಅಂದರೆ ಅದಕ್ಕೆ ಉತ್ತರ ಇಲ್ಲ. ಅಂದರೆ ಲೂಟಿ ಹೊಡೆಯೋದ್ರಲ್ಲಿ ಸರ್ಕಾರ ನಿಸ್ಸೀಮರು ಅನ್ನೋದು ಅನಿಸುತ್ತೆ ಇವತ್ತು. ಮತ್ತು ಮೆಟ್ರೋ ವಿಚಾರವಾಗಿ ಮುಖ್ಯಮಂತ್ರಿಗಳು ನಮ್ಮದು 88%, ಕೇಂದ್ರ ಸರ್ಕಾರದ್ದು 12% ಅಂದರು. ಅದನ್ನು PC ಮೋಹನ್ ಅವರು ಹಾಕಿರೋ ಪ್ರಶ್ನೆಗೆ ಕೇಂದ್ರ ಸರ್ಕಾರ ಉತ್ತರ ಕೊಟ್ಟಿದೆ, ಇದು 50-50 ಅಂತೇಳಿ. ಅದೇ ರೀತಿ DK ಶಿವಕುಮಾರ್ ಅಷ್ಟೇ ಅಸೆಂಬ್ಲಿಯಲ್ಲಿ ಕೊಡಬೇಕಾದ್ರೆ ಹ್ಯಾರಿಸ್ ಅವರ ಪ್ರಶ್ನೆಗೆ 50-50 ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರ 50-50. ಹಣ ರೀಪೇಮೆಂಟ್ ಯಾರು ಮಾಡ್ತಾರೆ ಅಂದರೆ ನಿಗಮ ಮಾಡೋದು, ರಾಜ್ಯ ಸರ್ಕಾರ ಅಲ್ಲ ಮಾಡೋದು. ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಒಂದು ಪೈಸನೂ ಕೂಡ ಬ್ಯಾಂಕ್ಗಳಿಗೆ ಹಣ ಬಿಡುಗಡೆ ಮಾಡಿಲ್ಲ. ಆ ನಿಗಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ 50-50 ಇರುವಂಥದ್ದು. ಇದೊಂದೇ ರಾಜ್ಯದಲ್ಲ, ಇಡೀ ದೇಶದಲ್ಲಿ ಎಲ್ಲ ಇರೋದು 50-50%. ಆದರೆ ಮರೆಮಾಚಿ ನಮ್ಮದೇ ಮೆಟ್ರೋ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ. ಇವ್ರಿಗೂ ಮೆಟ್ರೋಗೂ ಇಲ್ಲ. ಈ ಮೆಟ್ರೋ ಏನಾನ ಸಿದ್ದರಾಮಯ್ಯನವ್ರು ಕೊಟ್ಬಿಟ್ರೆ ಈ KSRTC BMTC ಆಗಿದೆಯಲ್ಲ, ಬಸ್ಗಳು ಟೈರ್ ಇಲ್ಲ, ಬ್ಯಾಟ್ರಿ ಇಲ್ಲ, ನೌಕರರಿಗೆ ಸಂಬಳ ಇಲ್ಲ, ಮಕ್ಕಳೆಲ್ಲ ಸರ್ಕಾರಿ ಬಸ್ ಬಿಟ್ಬಿಟ್ಟು JCBಯಲ್ಲಿ ಹೋಗಬೇಕು, ಟ್ರಿಪ್ ಹೋಗ್ಬೇಕಾದರೆ ಟ್ರ್ಯಾಕ್ಟ್ರಲ್ಲಿ ಹೋಗಬೇಕು, ಟಿಪ್ಪರಲ್ಲಿ ಹೋಗಬೇಕು, ಆ ಪರಿಸ್ಥಿತಿ ತಂದಿದ್ದಾರೆ. ಅದರಿಂದ ಮೆಟ್ರೋನು ಕೂಡ ಇವತ್ತು ಎಕ್ಸ್ಪೋಸ್ ಮಾಡಿದ್ದೀರಿ, ವಿಧಾನಸಭೆಯಲ್ಲಿ ಎಕ್ಸ್ಪೋಸ್ ಮಾಡಿದ್ದೀರಿ. ಜಲ್ ಜೀವನ್ ಮಿಷನ್ನು ಅಷ್ಟೇ, ಕೇಂದ್ರ ಸರ್ಕಾರ ಹಣ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರ ಹಣ ಕೊಡಬೇಕಾದ್ರೆ ಸರ್ಟಿಫಿಕೇಟ್, ಅಂದರೆ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಡಬೇಕು. ಕೊಟ್ಟೇ ಇಲ್ಲ 8-9 ತಿಂಗಳಿಂದ. ನಮ್ಮ ರಾಜ್ಯ 20ನೇ ಪ್ಲೇಸಲ್ಲೇ ಇದೆ, 20ನೇ ಪ್ಲೇಸ್. ಬೇರೆ ರಾಜ್ಯಗಳು ಕೇಂದ್ರ ಸರ್ಕಾರದ ಯುಟಿಲೈಸೇಷನ್ ಸರ್ಟಿಫಿಕೇಟನ್ನು ಕೊಟ್ಟು ಹಣ ಪಡಿತಾ ಇದ್ದಾರೆ. ನಮ್ಮವರು ಸೋಮಾರಿಗಳು, ಅಧಿಕಾರಿಗಳು ಸೋಮಾರಿ, ಸರ್ಕಾರನೂ ಸೋಮಾರಿ. ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಡದೆ ರಾಜ್ಯಕ್ಕೆ ಬರಬೇಕಾಗಿದ್ದಂಥ ಮನೆಗೆ ನೀರು ಕೊಡುವಂಥ ಯೋಜನೆ ಏನಿತ್ತು ಮೋದಿಯವ್ರದ್ದು, ಅದಕ್ಕೂ ಕಲ್ಲಾಕಿದ್ದಾರೆ. ಎಲ್ಲನೂ ಕೂಡ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗಿದೆ. ದಲಿತರ ಹಣವನ್ನು, SCP ಹಣವನ್ನು ಲೂಟಿ ಮಾಡಿರೋದು, SCP ಹಣವನ್ನು ದಲಿತರ ಅಕೌಂಟಿಂದ ತೆಗೆದು ಅದನ್ನು ಬೇರೆ ಗ್ಯಾರಂಟಿಗೆ ಯೂಸ್ ಮಾಡಿರೋ ಮೋಸನೂ ಕೂಡ ಎಕ್ಸ್ಪ್ಲೈನ್ ಮಾಡಿ ವಿಧಾನಸಭೆಯಲ್ಲಿ ನಾವು ಹೇಳಿದಿರಿ. ದಲಿತರಿಗೆ ಅನ್ಯಾಯ ಮಾಡಿದ್ದೀರಾ ಅಂತೇಳಿ